ಇದನ್ನೆಲ್ಲ ಇಟ್ಕೊಳ್ಳೋ ಬದಲು ಒಂದು 50 ಜನ ಲಾಯರ್ ಇಟ್ಕೊಂಡು ಮಾಡ್ಕೊಡೋಗಿ. ಹೋಗಿ ಮನೆ ಹತ್ರ ಹೋಗಿಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು ಜನರಿಗೆ, ಯಾರೂ ಕೂಡ ಮನೆ ಹತ್ರ ಬಂದರೆ ಎದುರ್ಕೊಳ್ಳೋಂಗಿಲ್ಲ, ಯಾರೂ ಬರೋಂಗಿಲ್ಲ, ಕಾನೂನು ಬಾಹಿರ. ಕೆಲವರು ಕ್ರೆಡಿಟ್ ಕಾರ್ಡ್ ಅವ್ರದ್ದು ಅಷ್ಟೇ, ಫೋನ್ ಮಾಡ್ಕೊಂಡು ಅವ್ನು ಯಾವನೋ ಚೆನ್ನೈಯಲ್ಲಿ ಕೂತಿರ್ತಾನೆ, ಒಂದು 50 ಸಲ ಫೋನ್ ಮಾಡ್ತಾನೆ. ಫೋನ್ ಮಾಡಿಬಿಟ್ಟು ನಿಮ್ಮ ಮನೆ ಎದುರುಗಡೆ ಭಾಗದಲ್ಲಿದ್ದೀನಿ ಅಂತ ಹೇಳ್ತಾನೆ. ಎಲ್ಲಿ ಹೇಳಿ ನನ್ನ ಮನೆ ಅಂದರೆ ನನ್ನ ಮನೆ ಚರ್ಚ್ ಹತ್ರ ಇದೆ ಅಂತಾನೆ, ನೀವು ನಿಮ್ಮ ಮನೆ ದೇವಸ್ಥಾನ ಹತ್ರ ಇರ್ತದೆ. ಈ ಥರಗಳೆಲ್ಲ ಆಗ್ತಿರ್ತಾವೆ. ಅವರೆಲ್ಲೋ ಕೂತ್ಕೊಂಡು ಒಟ್ಟಾರೆ ಅವ್ರ ಕೆಲಸ ರಿಕವರಿ ಮಾಡುವಂಥದ್ದು. ಮತ್ತು ಶನಿವಾರ ಭಾನುವಾರ ಯಾರೂ ಬರೋಂಗಿಲ್ಲ, ಓಕೆ, ವೀಕೆಂಡಲ್ಲಿ ಯಾರೂ ಬರೋಂಗಿಲ್ಲ, ರಜೆ ದಿನಗಳಲ್ಲಿ ಬರೋಂಗಿಲ್ಲ. ಕಾಲ್ ಸೆಂಟರ್ಗಳು ಅಷ್ಟೇ, ನಿಮ್ಮ ಕ್ರೆಡಿಟ್ ಕಾರ್ಡ್ ರಿಕವರಿ ನೋಡಿ, ಸ್ಯಾಟರ್ಡೆ ಸಂಡೇ ಫೋನ್ ಬರೋಲ್ಲ. ಓಕೆ ಓಕೆ. ಸೊ ಇವೆಲ್ಲವೂ ಇರ್ತವೆ. ಆಮೇಲೆ ಬಂದಾಗಲೂ ಅಷ್ಟೇ ಅವನು ಗುರುತು ಕೇಳಿ, ಯಾರು ನೀನು, ಏನು ನೀನು. ಮತ್ತು ಅವನು ತಂದಿರಬೇಕಂದಾಗ ನಿಮ್ಮ ಬ್ಯಾಲೆನ್ಸ್ ಏನು ಕಟ್ಟಿದ್ದೀರಿ ಅನ್ನೋ ಮಾಹಿತಿ ಸಂಪೂರ್ಣವಾಗಿರಬೇಕು, ಪೇಪರ್ ಸಮೇತ ಬರಬೇಕು. ಮತ್ತು ರೆಸಿಪ್ಟ್ ಕೊಡಬೇಕು ಅಲ್ಲೇ ಕೊಟ್ಟರೆ, ಅಥವಾ ಅಲ್ಲಿಂದ ನಿನಗೆ ಅಲ್ಲೇ ಕಟ್ಟಬೇಕು ಅನ್ನೋದಿಲ್ಲ. ರಿಕವರಿ ಏಜೆಂಟ್ ಅಂದರೆ ಬಂದು ನಾನು ಬ್ಯಾಂಕಲ್ಲಿ ಕಟ್ತೀನಿ, ನೀನು ಹೋಗು, ನೀನು ಬಂದಿರೋದಕ್ಕೆ ಅಕ್ಲಾಚ್ಮೆಂಟ್ ನಾನೇ ಕೊಡ್ತೀನಿ, ನೀನು ಇಂಥ ದಿನ ಬಂದಿದ್ಯಾ, ಇಂಥೊಂದು ಬಂದಿದ್ಯಾ, ಮತ್ತು ನಾನೇ ಬರೆದು ಕೊಡ್ತೀನಿ, ಹೋಗು ನಾನು ಕೊಡ್ತೀನಿ.